ಸಿದ್ದರಾಮೇಶ್ವರ ಭೋವಿ ಸಮಾಜದ ವಡ್ಡರ ಸಮಾಜದ ಜಾತ್ರಾ ಉತ್ಸವ ಅಂಗವಾಗಿ ಅದೇ ರೀತಿ ಇವತ್ತು ನಾವು ಕಲ್ಯಾಣ ಕರ್ನಾಟಕದಿಂದ ಬಾಂಬೆ ಕರ್ನಾಟಕ ಬಂದಿದ್ದೀವಿ. ಸುಮಾರು 5 ರಿಂದ 6 ಜಿಲ್ಲಾ ಮುಗಿಸ್ಕೊಂಡು ಇವತ್ತು ಬಿಜಾಪುರ ಜಿಲ್ಲಾಕ್ಕೆ ನಾವು ಆಗಮಿಸಿದ್ದೀವಿ. ಇವತ್ತು ಭೋವಿ ಸಮಾಜದ ಜಿಲ್ಲಾ ರಾಜ್ಯ ಮಟ್ಟದ ಸಮಾವೇಶದ ಕಾರ್ಯಕ್ರಮವಾಗಿ ಆ ಕಾರ್ಯಕ್ರಮದ ನಮ್ಮೇನು ಸಮಿತಿ ಮಾಡಿ ಗುರುಗಳು ಕಳಿಸಿದ್ದಾರೆ, ಸಮಿತಿ ಸದಸ್ಯರಾದ ತಿಪ್ಪಣ್ಣ ಒಡೆಯರ್ ಅವರೇ, ಅದೇ ರೀತಿ ನಮ್ಮ ಅಶೋಕ್ ಹುಮ್ಲುಟ್ಟಿ ಅವರೇ, ಅದೇ ರೀತಿ ಹನುಮಂತ ಜೋಕೂರ್ ಅವರೇ, ಹುಲ್ಲಪ್ಪ ಅಳ್ಳೂರ್ ಅವರೇ, ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ರಾಮು ಹೊಸಪೇಟೆಣ್ಣ ಅವರೇ, ಹಾಗೂ ನಮ್ಮ ಮುದ್ದೇಬಳ ರಾಜು ಅವರೇ, ವೇದಿಕೆ ಮೇಲೆ ನಮ್ಮ ಪಕ್ಷದ ನಮ್ಮ ಸಮಾಜದ ಮುಖಂಡರೇ ಹಾಗೂ ಎಲ್ಲ ತಾಲೂಕಿನ ಸಮಾಜದ ಮುಖಂಡರೇ, ಅಧ್ಯಕ್ಷರೇ, ಪದಾಧಿಕಾರಿ. ಇವತ್ತು ಕಾರ್ಯಕ್ರಮ ನಾಳೆ 19ನೇ ತಾರೀಕು ದಿವಸ ಭೋವಿ ಸಮಾಜದ ಪ್ರತಿ ವರ್ಷದ ಈ ವರ್ಷ ಕೂಡ ಅದ್ದೂರಿಯಾಗಿ ಈ ಕಾರ್ಯಕ್ರಮಕ್ಕೆ ಒಂದು ನಡೆಸಿಕೊಳ್ಳುವಂಥ ಗುರುಗಳ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಅದು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ನಾಡಿನ ದೊರೆಗಳಾದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಪರಮೇಶ್ ಸಾಹೇಬ್ರವರು ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸಮಾಜದ ಏನು ಮಾಜಿ ಸಚಿವರಾದ ಶಿವರಾಜ್ ತಂಗಡಿಯವರು ಕೂಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಸಕರಾದ ಬಾಗವಾಡ ವೆಂಕಟೇಶ್ವರ್ ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆ ಇನ್ನೊಬ್ಬರು ಬೆಂಗಳೂರಿನ ವೆಂಕಟೇಶ್ ಶ್ರೀನಿವಾಸ್ ಅಂತ ಕಾಂಗ್ರೆಸ್ ಶಾಸಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಬಿಜೆಪಿಯಿಂದ ಶಾಸಕರು ಕೂಡ ಅವರು ಕೂಡ 4 ಜನ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಸಮಾಜದ ಮುಖಂಡರಾದ ಕೋಲಾರ MP ಸಂಸದರು, ಇಡೀ ದೇಶಕ್ಕೆ ನಮ್ಮ ಸಮಾಜದ ಒಬ್ಬರೇ ಒಬ್ಬ ಏಕೈಕ ಸಂಸದರು ಮಲ್ಲೇಶ್ ಬಾಬು ಅಂತ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಹಲವಾರು ಕಾಂಗ್ರೆಸ್ ಮುಖಂಡರು, ಬಿಜೆಪಿ ಮುಖಂಡರು, JDS ಮುಖಂಡರು, ಸಮಾಜ ಹಿರಿಯ ಮುಖಂಡರು ಇವರೆಲ್ಲರೂ ಕೂಡ ಆಗಮಿಸ್ತಾರೆ. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗುರುಗಳ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭೋವಿ ಸಮಾಜ ಮುಖಂಡರು, ಸಮಾಜ ಎಲ್ಲ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸುಮಾರು 1 ರಿಂದ 1.5 ಲಕ್ಷ ಜನ ಸೇರುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗುರುಗಳ ನೇತೃತ್ವದಲ್ಲಿ ಬೇಡಿಕೆ ಇರುತ್ತದೆ. ಆ ಬೇಡಿಕೆ ಏನಪ್ಪ ಅಂದ್ರೆ ಇವತ್ತು ನಮ್ಗೆ ಏನು ಒಂದು ಅನ್ಯಾಯ ಆಗಿದೆ ಕೆಲವೊಂದು ವಿಷಯದಲ್ಲಿ, ಅವೆಲ್ಲ ಕೂಡ ಒಂದು ಆ ಸಮಾಜ ಮುಖಂಡ ಆ ವೇದಿಕೆಯಲ್ಲಿ ಏನೊಂದು ಬೇಡಿಕೆ ಮುಖ್ಯಮಂತ್ರಿಗಳು ನಾವು ಮನವಿ ಮಾಡ್ಕೊತಾ ಇದೀವಿ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಬೇಕು. ಬಿಜಾಪುರದಿಂದ ಸುಮಾರು 10,000 ಜನ ನಾವು ಹೊರಡ್ತಾರಂತ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ನಂಗೆ ಹೊರಡ್ತಾರಂತ ಭರವಸೆ ಕೂಡ ಇದೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರತಿಭಾವಂತ ಮಕ್ಕಳಿಗೆ ಸುಮಾರು 1,000 ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಕಡೆ ಏನು ಮಕ್ಕಳು ಇರ್ತಾರೆ ಬಡ ಮಕ್ಕಳಿಗೆ ಅವು ಸುಮಾರು 90% ಅಂಕಗಳು ಪಡೆದವಂತ ಡಿಗ್ರಿಯಲ್ಲಿ ಎನಿ ಡಿಗ್ರಿಯಲ್ಲಿ ಅವ್ರಿಗೆಲ್ಲ ಸುಮಾರು ಮಕ್ಕಳಿಗೆ ಒಂದು ಪುರಸ್ಕಾರವನ್ನು ಗುರುಗಳಿಂದ ನೀಡ್ತಾರೆ. ಅವ್ರ ಜೊತೆಗೆ ಹಲವಾರು ಮುಖಂಡರು, ಹಲವಾರು ಸಂಸ್ಕೃತಿ ಇಲಾಖೆಗಳಿಗೆ ನಾವು ಭಾಗವಹಿಸಿದ ಸಮಾಜ ಮುಖಂಡರು ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆಲ್ಲ ಒಂದು ಅದ್ದೂರಿಯಾಗಿ ಸಮಾಜ ಮುಖಂಡರಿಂದ ಎಲ್ಲ ಸನ್ಮಾನ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಇವತ್ತು ಬಿಜಾಪುರದಲ್ಲಿ ನಾವು ಆಗಮಿಸಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಾಜ ಮುಖಂಡರು ಎಲ್ಲ ಆ ಕಾರ್ಯಕ್ರಮ ಆಗಮಿಸಂತ ಹೇಳಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನನ್ನ ಮನವಿ ಮಾಡ್ಕೊಂಡು ಮುಂದಿನ ಹಿರಿಯರಿಗೆ 2 ಮಾತು ಅವಕಾಶ ಮಾಡಿಕೊಡ್ತೀನಿ. ಎಲ್ಲ ನಮ್ಮ ಪತ್ರಿಕಾ ಮಿತ್ರರವರಿಗೆ ನಮಸ್ಕಾರಗಳು. ಇವತ್ತಿನ ಪತ್ರಿಕಾ ಗೋಷ್ಠಿಯ ಉದ್ದೇಶ ನಮಗೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೇನೆ. ಏನಪ್ಪ ಅಂತಂದ್ರೆ ಉದ್ದೇಶ, ಪ್ರತಿ ವರ್ಷದಂತೆ ನಮ್ಮ ಭೋವಿ ಸಮಾಜದ ಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಅವರ 40ನೇ ಹುಟ್ಟುಹಬ್ಬ ಮತ್ತು ಪ್ರತಿ ವರ್ಷದಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಕ್ಕಳಿಗೆ PVC
SSLC ಪದವೀಧರರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಯಾರು ಹೆಸರು ಗಳಿಸಿದ್ದಾರೆ, ಪ್ರಶಸ್ತಿಗೆ ಯೋಗ್ಯರಿದ್ದಾರೆ ಅಂಥವರಿಗೆಲ್ಲ ಪ್ರಶಸ್ತಿ. ಮತ್ತು ಬರ್ತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಹಾಲಿ ಸಚಿವರುಗಳು, ಹಾಲಿ ಶಾಸಕರುಗಳು, ನಮ್ಮ ಸಮಾಜದ ಎಲ್ಲ ಮುಖಂಡರು, ಅವರಿಗೆಲ್ಲ ಕೂಡ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಮತ್ತು ಅದ್ರ ಜೊತೆಗೆ ಸನ್ಮಾನ ಸಮಾರಂಭ ಮತ್ತು ರಕ್ತದಾನ ಶಿಬಿರ ಕೂಡ ಅಲ್ಲಿ ನೆರವೇರಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಮಾಡಬೇಕಾಗಿತ್ತು. ಆದರೆ ವಿಶೇಷವಾಗಿ 2 ಲಕ್ಷ ಜನ ಯಾಕೆ ಸೇರ್ತೀವಪ್ಪ ಅಂತಂದ್ರೆ ನಮ್ಮ ಸಮಾಜದ ಕೆಲವೊಂದು ಕುಂದುಕೊರತೆಗಳವ, ಮುಖ್ಯಮಂತ್ರಿಯವ್ರಿಗೆ ಕಳಿಸೋ ಉದ್ದೇಶ ಕೂಡ ಅದೇ ಇದೆ. ಕರೆಸಿ ನಮ್ಮ ನಮ್ಮ ಕುಂದುಕೊರತೆಗಳು, ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥದ್ದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಇದೇನು ಕೊರತೆ ಇದ್ದದ್ದು ಮುಖ್ಯಮಂತ್ರಿಗಳು ಅದು ನೀಗಿಸ್ತಾರ ತಿಳ್ಕೊಂಡು ನಮ್ಮ ಒಂದು ಭವ್ಯ ಸಂಖ್ಯೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಜನ ಪ್ರದರ್ಶನ ಮಾಡೋದ್ರ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕಾಗಿದೆ. ಅದರಲ್ಲಿ ಯಾವ್ಯಾವ ಬೇಡಿಕೆ ಇದೆಯಪ್ಪ ಅಂದ್ರೆ ನಮಗೊಂದು ನಿಗಮ ಇದೆ. ಆರ್ಥಿಕವಾಗಿ ನಾವು ಭದ್ರತೆ ಆಗಬೇಕಪ್ಪ ಅಂತ ನಿಗಮಕ್ಕೆ ಏನು ಮಾಡ್ಯಾರಿಗೆ 73 ಕೋಟಿ ರೂಪಾಯಿ ಒಂದು ವರ್ಷ ಕೊಟ್ಟಿದ್ರು. 73 ಕೋಟಿ ರೂಪಾಯಿ ಯಾವ ಲೆಕ್ಕದಲ್ಲಿ ಕೊಟ್ಟರಪ್ಪ? ಇಲ್ಲಿ 31 ಜಿಲ್ಲೆ 73 ಕೋಟಿ ಅಂದ್ರೆ ಅರ್ಧ ಭಾಗ ಆಗಿಬಿಡ್ತು. ಯಾವುದೇ ಒಂದು LPS ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ನೇರ ಸಾಲ ಆಗಿರ್ಬೋದು, ಈ ಸಾಲಗಳಿಗೆ ದುಡ್ಡೇ ಸರಿ ಹೋಗಲ್ಲ. ಯಾವಾಗ ದುಡ್ಡು ಸರಿ ಹೋಗಲ್ಲಪ್ಪ ಅಂತ ಆರ್ಥಿಕ ಭದ್ರತೆ ನಮ್ಮ ಸಮುದಾಯಗಳಿಗೆ ಸಿಗಲ್ಲ. ಅದಕ್ಕಿಂತ ಮೊದಲನೇ ಬೇಡಿಕೆ ಕೂಡ ನಾವು ಹೊರಗಡೆ ಇಟ್ಟಿರ್ತೀವಿ. ಮತ್ತು ಇದೆಲ್ಲ ನಮ್ಮ ಬಗ್ಗೆ ಒಂದು ಶಿಫಾರಸು ಮಾಡೋದಾಗಲಿ, ಪ್ರಜ್ಞೆ ಮೂಡಿಸೋದಾಗಲಿ, ನಮ್ಮದು ಒಂದು ಜನನಾಯಕ ಈ ಇದ್ದಂಥ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರೊಬ್ಬರು ಇರಬೇಕಾಗಿತ್ತು. ಅದು ಈ ಬಾರಿ ಏನು ಮಾಡಿದ್ದಾರೆ, ಮೊದಲನೇ ಹಂತದಲ್ಲಿ ಕೈ ಬಿಟ್ಟಿದ್ದಾರೆ. ಹಿಂದಿದ್ದ ಅದಕ್ಕೆ ಈಗ ಏನು ಮಾಡಬೇಕು, ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ 3 ಜನ ಶಾಸಕರು, BJPಯಲ್ಲಿ 4 ಜನ ಶಾಸಕರು ಅದಾರ. ನಿಮ್ಮದೇ ಪಕ್ಷ, ನಿಮ್ಮದೇ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಏನಿದೆ ನಿಮ್ಮ ಸಚಿವ ಸಂಪುಟದಲ್ಲಿ ಏನು 3 ಶಾಸಕರಲ್ಲಿ ಶಿವರಾಜ್ ತಂಗಡಿಗೆ ಆಗಿರ್ಬೋದು, SC ಶ್ರೀನಿವಾಸು, ವೆಂಕಟೇಶ್ ಅವರು 3 ಇದ್ದಾರೆ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ? ನಮಗಲ್ಲ, ನಮ್ಮ ಸಮಾಜನೇ ನಮ್ಗೆ ಅನುಕೂಲ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ, ನೀವು ಯಾವ್ದು ಪರಿಗಣಿಸ್ತೀರಿ, ಪರಿಗಣಿಸಿ ನಮ್ಮ ಒಂದು ಪ್ರಾತಿನಿಧ್ಯ ನಿಮ್ಮ ಸಚಿವ ಸಂಪುಟದಲ್ಲಿ ಕೂಡಲಿ ಅಂತೇಳಿ ನಮ್ಮ ಸಮಾಜದ ಮನವಿ. ಎರಡನೇದೇನಪ್ಪ ಅಂತಂದ್ರೆ ತಾವೆಲ್ಲ ನೋಡಿರಿ, ಕಾಂಗ್ರೆಸ್ ಅಂದ್ರೆ ಉಗ್ರಪ್ಪ ಅಂತ ಕಾಂಗ್ರೆಸ್. ನಾವೇ ಭಾಳ ಬುದ್ಧಿವಂತರು ಅಂತೇಳಿ. ಯಾವಾಗ ಬುದ್ಧಿವಂತ ಮಾಸ್ಟರೇ ಎದ್ದಿದ್ದು ಮಾಡಾಡ ಮಕ್ಕಳೆಲ್ಲ ಓಡಾಡ್ ಮಾಡ್ದಂಗೆ ಕೆಲಸ. ಅವರೇ ಅಧ್ಯಕ್ಷರಾಗಿದ್ದರು. ಯಾವುದಪ್ಪ ಅಂತಂದ್ರೆ ಗೋವಿ ಒಡ್ಡರ್ ಅನ್ನೋ ಸಲ ಒಂದು ಹೇಳಿದ್ರು ವಿಷಯ. ಯಾವಾಗ ಒಬ್ಬ ವಿದ್ಯಾವಂತ, ಒಬ್ಬ ಮಾರ್ಗದರ್ಶಕಕ್ಕಾಗಿ, ಕಾನೂನಾತ್ಮಕವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾರ್ಗದರ್ಶಕಕ್ಕಾಗಿ ಅವರೇನು ಅದಕ್ಕೆ ಆದೇಶ ಹೊರಡಿಸಿದ್ರು, ಸಮಿತಿ ಮಾಡಿ. ಇದು ತಮ್ಮಲ್ಲಿ ಕಳ್ಕಳಿ ಮನವಿ ಅದ. ಇದು 5 ವರ್ಷ 6 ವರ್ಷದ ಹಿಂದೆ ಒಂದು ಸಲ ನಾವು ಮಾಡಿದ್ದೆವು ಪ್ರೆಸಿಡೆಂಟ್ ಜಿಲ್ಲೆ ಬಂದು. ಮತ್ತು ನಮ್ಮ ನಿಗಮದಾಗ ಬೋವಿ ಅಂತ ಬೆಸ್ಟ್ ಸಮುದಾಯಕ್ಕೆ ಸೇರಿದವರು, ಇವರೆಲ್ಲ ನಾವು ಬೋವಿಗಳು ಒಡ್ಡರ ಸಮುದಾಯಕ್ಕೆ ಸೇರಿದವರು. ಇದು ಮತ್ತು ನೇರವಾಗಿ ಮತ್ತು ಇದು ಮೀಸಲಾತಿ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಒಡ್ಡರಿಗೆ ಮಾತ್ರ. ಬೋವಿ ಒಡ್ಡರಿಗೆ, ಬೋವಿ ಬೆಸ್ತರಿಗಲ್ಲ. ಅದು ಬೆಸ್ತ ಜನಾಂಗಕ್ಕೆ ಏನು ಮಾಡಿದರು, ಉಗ್ರಪ್ಪ ಅವರು ಬಂದು ಎಲ್ಲ ಜಿಲ್ಲೆಗಳಲ್ಲಿ ಏನು ಆಸೆ ಹಚ್ಚಾರೋ ಅಥವಾ ಏನು ಗಳಿಸಕ್ಕೆ ನಿಂತಾರೋ ನನಗೆ ಗೊತ್ತಿಲ್ಲ, ಬರೋದು ಅವ್ರ ಪರವಾಗಿ ಮಾಡಬೇಡ ಪ್ರೆಸ್ ಮೀಟು. ಮೂಲ ಬೋವಿಗಳು ಇದೆ, ಹೌದು ಮೂಲ ಬೋವಿಗಳು ಅವರಿದ್ದಾರೆ. ಒಡ್ರ ಬೋವಿಗಳೇನು ಇದು ಮೊದಲು ಅವ್ರು ತಿಳ್ಕೊಬೇಕು. ಯಾವಾಗ ವಕೀಲರ, ಬುದ್ಧಿವಂತರರ, ಮಾಜಿ ಮುಖ್ಯಮಂತ್ರಿಗಳಿಗೆ ಸಲಹೆ ಹೇಳ್ತೀರಿ, ಉಳಿದವರಿಗೆಲ್ಲರೂ ಬುದ್ಧಿವಾದ ಹೇಳ್ತೀರಿ. ಮೂಲ ಬೋಯಿ ಶಬ್ದ ಬೋಯಿ ಅದು. ನಾವು ಹೆಂಗೆ ಊಟ ಮಾಡೋ ಟೈಮಿದಾಗ, ಆ ಊಟ ಮಾಡೋ ಟೈಮಿಗೆ ಸ್ವಲ್ಪ ಒಂದು ಕಲ್ಲಿನ ಅಂಶ ಹಳ್ಳ ಬಾಯಾಗ ಬಂದ್ಬಿಡ್ತು. ಸ್ವಲ್ಪ ಹನಿ ಹರಿದು ಕುದಿರ್ತಂದ್ರೆ ನೀರು ಹರಿತದ ಹಳ್ಳ, ಅದಕ್ಕೂ ಹಳ್ಳ ಅಂತಿರ್ತಾರ. ಈ ಬಾಯಾಗ ಊಟ ಮಾಡಕ್ಕೆ ಬಂದಂಥ ಪದಾರ್ಥಕ್ಕೂ ಹಳ್ಳ ಬಂದಿರ್ತದ. ಹಳ್ಳ ಅಂದ್ರೆ ನೀರು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಹಲ್ಲು ಮುರಿತದ, ಹೌದಿಲ್ರಿ? ಆ ಕಲ್ಲು ಬೇಕಾದ್ರೆ ಗೋಡೆ ಕಟ್ಟಲ್ಕಂದ್ರೆ ನೀರು ಹಾಕಿದ್ರೆ ಗೋಡೆ ಎತ್ತರ ಆಗ್ತದೇನ್ರಿ? ಆ ಕಲ್ಲೇ ಬೇರೆ, ನೀರೇ ಬೇರೆ. ಹಳ್ಳ ಅನ್ನೋದಕ್ಕೆ ಎರಡಕ್ಕೆ ಒಂದೇ ಒಂದು ಉಪನಾಮ ಅದ. ಆ ಉಪನಾಮ ನೀವು ಗೋವಿ ತಂದು ಕಿಸಿಂದ್ರ ಇಡೀ ನಮ್ಮ ಒಂದು 20 ಲಕ್ಷ ಅಮಾಯಕರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ಕಾನೂನಾತ್ಮಕವಾಗಿ ನೀವು ಯಾವಾಗ ಕೆಟ್ಟ ಮಾರ್ಗದರ್ಶನ ಮಾಡ್ತೀರಪ್ಪ ಅಂತಂದ್ರೆ ನೀವು ನ್ಯಾಯವಾದಿಗಳಲ್ಲ, ಬುದ್ಧಿವಂತರು ಅಲ್ಲ, ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥವ್ರಲ್ಲ. ನಿಮ್ಮದಿಂದ ಅನ್ಯಾಯ ಆಗ್ತದ, ಸಮಾಜಗಳಲ್ಲಿ ಕಲಂಕ ಬಂದ್ಬಿಡ್ತದ. ಇಂಥ ಒಂದು ಕೆಲಸ ಉಗ್ರಪ್ಪರವರೇ ನೀವು ನಿಲ್ಲಿಸಬೇಕು. ಅವಾಗ ನಾವು ನಿಮ್ಮ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ, ಭಾಳ ಬುದ್ಧಿವಂತರರ. ನಿಮ್ಮಿಂದ ಸರ್ಕಾರ ನಮ್ಗೆ ಆಗಲಿ, ಸಲಹೆ ಸಿಗಲಿ. ಕಾನೂನಾತ್ಮಕವಾಗಿ ನೀವೇ ಬರೆದು ಕೊಟ್ಟಿದ್ದೀರಿ. ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಅಂದರೆ ಒಡ್ಡ, ಓಡೆ, ಒಡ್ಡಾರಿ ಇವ್ರು ಎಲ್ಲರೂ ಸಮಾನಾಂತರ ಪದ. ಬೋವಿ ಕೂಡ ಒಂದು ಸಮಾನಾಂತರ ಪದ. ಯಾವ ಬೋವಿ ಅಂದ್ರೆ ನಾನ್ ಬೆಸ್ತ. ಅವರೇ ಹೇಳಿದ್ದಾರೆ. ಬೋವಿ ಅಂದ್ರೆ ಯಾರು? ನಾನ್ ಬೆಸ್ತ ಅಂದ್ರೆ ಒಡ್ರ ಅಲ್ಲದವ್ರಿಗೆ ಹೊರತುಪಡಿಸಿ
ಗೋವಿ ಅನ್ನೋದೇನು ಒಡ್ರರ ಅವ್ರಿಗೆ ಮಾತ್ರ ಇದು ಎಸ್ ಸಿ ಅಂತ ಮೀಸಲಾತಿ ಅದ ಅನ್ನೋದು ಅವ್ರು ಸರಿಯಾಗಿ ಓದಬೇಕು. ಬುದ್ಧಿ ಭ್ರಮೆ ಆಗಿತ್ತಪ್ಪ ಅಂತಂದ್ರೆ ಯಾವುದಾರ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದು ನಿಮ್ಮ ಎದುರುಗಡೆ ಹೇಳಿಕೆ ಕೊಡ್ಬೇಕಂತೇಳಿ ನಂದು ಮನವಿ ನಾನು ಸುಮಾರು ಎಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳಿಗೆ 30 ವರ್ಷ ನನ್ನ ಅನುಭವದಲ್ಲಿ ಪ್ರಾದೇಶಿಕವಾಗಿ ಏನು ಸಮತೋಲನ ಇತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಕೊಟ್ಟರಪ್ಪ ಅಂದ್ರೆ 1932 ಸ್ವತಂತ್ರ ಪೂರ್ವದಲ್ಲೇ ನಮಗೆ ಕೊಟ್ಟಂತ ಮೀಸಲಾತಿದೆ. ಹೇಗೆ ಸಾವು ಮಹಾರಾಜರು ಎಲ್ಲ ಸಮುದಾಯಗಳಿಗೆ ಅಲ್ಲಿ ಕೊಟ್ಟಿದ್ರು. ವಿಶೇಷವಾಗಿ ಬೋವಿ, ಬಂಜಾರ, ಕೊರಾಮ, ಕೊರಚ ಈ 4 ಜನರು ಕನ್ನಂಗೋಡೆ ಅಣೆಕಟ್ಟ ಕಟ್ಟಬೇಕಾದ್ರೆ ಇವು ಏನು ಶ್ರಮ ಮಾಡ್ತಿದ್ರಲ್ಲ, ಇವು 4 ಉಪಜಾತಿಗಳು ಅವ್ರ ಕಷ್ಟ ಕಾರ್ಪಣ್ಯ ನೋಡಿ ಇವರಿಗೆ ಏನಾದರೂ ಒಂದು ಜೀವನದಾಗ ಸಹಾಯ ಮಾಡಬೇಕು ಅಂತ ಅವ್ರು ನಿರ್ಧಾರಕ್ಕೆ ಬಂದರು. ನಿರ್ಧಾರಕ್ಕೆ ಮಾಡಿ ಬಂದಾಗಂದ್ರೆ ಕಲ್ಲು ಹೊಡಿತಕ್ಕಂಥದ್ದು, ಅದು ಅಣೆಕಟ್ಟು ಕಟ್ತಕ್ಕಂಥವ್ರು, ಅದೆಲ್ಲ ಸಾರಿಗೆ ಮಾಡ್ತಕ್ಕಂಥವ್ರು, ಮತ್ತು ಬುಡ್ಡಿ ಏನು ರೆಡಿ ಮಾಡಿ ನಮ್ಗೆ ಸಾರಿಗೆ ಕೊಡ್ತಿದ್ರು ಕೊರವ ಸಮುದಾಯದವರಿಗೆ, ಅವರಿಗೆ ವರ್ಷದವರಿಗೆ ಇವು 4 ಜನರಿಗೆ ಏನು ಕೊಡಬೇಕು? ದುಡ್ಡು ಕೊಟ್ಟರೆ ಕುಡ್ದು ತಿಂದು ಹಾಳು ಮಾಡ್ತಾರೆ. ನಿರ್ಧಾರ ಮಾಡಿದ್ರು ಅವರು. ಆಸ್ತಿ ಕೊಟ್ರೆ ಮಾರಿ ಎಲ್ಲ ಮತ್ತೆ ಕುಡ್ತಿಂದ ಹಾಳು ಮಾಡ್ತಾರೆ. ಇವ್ರಿಗೆ ಜೀವನ ಪರ್ಯಂತರ ಒಂದು ಆರ್ಥಿಕವಾಗಿ ಭದ್ರತೆ, ಸಾಮಾಜಿಕ ಸಮಾನತೆ ಬರಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕು? ಮೀಸಲಾತಿನೇ ಇವ್ರಿಗೆ ಕೊಡ್ಬೇಕಂತ ತಿಳ್ಕೊಂಡು ಒಡ್ರಿಗೆ, ಕೊರವೇರಿಗೆ, ವರ್ಷರಿಗೆ, ಬಂಜಾರ ಸಮುದಾಯಗಳಿಗೆ ಕೊಟ್ಟಿದ್ದ ಉಗ್ರಪ್ಪನವರೇ ಯಾವ ಗೋವಿ ಅನ್ನೋ ಶಬ್ದಕ್ಕೆ ಕೊಟ್ಟಿಲ್ಲ ಅದು ರಿಸರ್ವೇಷನ್. ಅಣೆಕಟ್ಟು ಅವ್ರು ಕಟ್ಟಿಲ್ಲ. ಅಣೆಕಟ್ಟು ಕಟ್ಟಾಳಾಗ ರಾಜರ ಮನಸ್ಸಿಗೆ ಬಂದು ಕರುಣೆ ಬಂದು ಜೀವನ ಪರ್ಯಂತ ನಿರಂತರವಾಗಿ ಇವರಿಗೆ ಅನುಕೂಲ ಆಗಬೇಕು, ಇವರು ಆರ್ಥಿಕವಾಗಿ ಭದ್ರತೆ ಸಿಗಬೇಕು, ಉದ್ಯೋಗ ಇವರಿಗೆ ಸಿಗಬೇಕು, ಇದೆಲ್ಲ ತಿಳ್ಕೊಂಡು ಮಾಡಿದ್ದಾರೆ. ಉಗ್ರಪ್ಪನವ್ರಿಗೆ ನೆನ್ಪಿಡಬೇಕು, ತಿಳ್ಕೋಬೇಕು, ತಿಳ್ಕೊಂಡು ಇದು ಹೇಳಿಕೆ ಕೊಡಬೇಕು. ಅದು ನಾವು ಎಲ್ಲಿ ಕರೀತಾರ ನಾವು ಹೇಳಿಕೆಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸಾಹಿತ್ಯ ಎಷ್ಟು ಆದೇಶಗಳು ಸರ್ಕಾರದಲ್ಲಿವ, ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ನೀವೇ ಅಧ್ಯಕ್ಷರಾಗಿರಿ, ಅವಾಗ ನೀವೇ ಬರೆದಿದ್ದೀರಿ ನಾನು ಬೆಸ್ತ ಅಂತ ಹೇಳಿರಿ. ನಾನು ಬೆಸ್ತ ಅಂತಂದ್ರೆ ಕಲ್ಲು ಹೊಡೆ, ಮಣ್ಣೆ ಹೊಡೆ ಒಡ್ರು. ಬೆಸ್ತ ಅಂತಂದ್ರೆ ನೀವು ಯಾರು ನೀವು ಶಿಫಾರಸು ಮಾಡ್ಲಿಕತ್ತೀರಿ? ಪಾಕೆಟ್ ತುಂಬ್ಕೊಂಡಿರೋ ಅಥವಾ ಏನು ಯಾವಾಗ ಆಸೆಗೆ ಬಿದ್ದಿರೋ ನನಗೆ ಗೊತ್ತಿಲ್ಲ. ಅದು ಆಸೆ ಬಿಟ್ಬಿಡ್ರಿ, ನ್ಯಾಯವಂತದ್ದು ಕಲೀರಿ ಅಂತ ನಾವು ಒಂದು ಮನವಿ ಮಾಡ್ಕೊಳ್ತೀವಿ. ಅದಕ್ಕಾಗಿ ನಮ್ಗೇನಪ್ಪ ನೀವು ಹೇಳ್ತೀವಿ, ನಾವು ಪತ್ರಕರ್ತರಿಗೆ ನಾನು ವಿಶೇಷ ಮನವಿ ಕೈಜೋಡಿಸಿ ಕೇಳ್ಕೊಳ್ತೀನಿ. ಆ ಬೋವಿಗಳು ಎಸ್ಸಿಗಳಲ್ಲ, ಆ ಬೋವಿಗಳು ಪ್ರವರ್ಗ 1ರಲ್ಲಿ ಬರ್ತಾರೆ. ಯಾವುದೇ ಅದು ದುರುಪಯೋಗ ಶಬ್ದ ನೋಡ್ರಿ, ಹಳ್ಳ ಅನ್ನೋಂಥ ನೀವು ಅದು ಹೆಸರನ್ನು ಮಾತ್ರ ಉಪಯೋಗ, ಶಬ್ದಲಿಂದ ಜಾತಿ ಇರಲ್ಲ, ವೃತ್ತಿಲಿಂದ ಜಾತಿ ಬಂದಿದೆ, ಜಾತಿಲಿಂದ ಶಬ್ದ ಬಂದಿದೆ, ಶಬ್ದಲಿಂದ ಯಾವ ಜಾತಿಗಳು ಆಗಂಗಿಲ್ಲ. ಅದು ಮನವರಿಕೆ ಮಾಡಿಕೊಂಡು ಎಲ್ಲ ತಾಲೂಕು ತಹಸೀಲ್ದಾರ್ಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನೀವು IAS ಓದಿನ ಅಂತ ಹೇಳ್ತೀರಿ, KS ಓದಿನ ಅಂತ ಹೇಳ್ತೀರಿ, ನಿಮ್ಮಲಿಂದ ನಮ್ಗೆ ನ್ಯಾಯ ಸಿಗಬೇಕು. ಆದ್ರೆ ನಿಮ್ಮಲಿಂದ ನಮಗೆ ಅವಾಗ ಅನ್ಯಾಯ ಆಗ್ಲತ್ತದ. ಗೋವಿ ಅನ್ನೋ ಒಂದು ಶಬ್ದಕ್ಕೆ ನೀವು ಬೆನ್ನತ್ತಿ ನೀವೇನು ಸರ್ಟಿಫಿಕೇಟ್ ಕೊಡ್ಲಿಕ್ಕತ್ತೀರಿ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಿಜವಾಗಿ ಒಡ್ರೆ ಇದ್ದಾರೆ. ಒಡ್ರಿಗೆ ಅದು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ನಮ್ಮ ಬೋವಿ ಒಡ್ರ ಸಮಾಜಕ್ಕೆ ಒಡ್ರಿಗೆ ಅಲ್ಲಿ ಏನಂತಾರಪ್ಪ ಅಂತಂದ್ರೆ ಬೋವಿಗಳಂತೇಳಿ ಕರೀತಾರೆ. ಆಂಧ್ರದಲ್ಲಿ ಒಡ್ಡೆರು ಅಂತ ಕರೀತಾರೆ, ಒಡ್ಡೆ ರಾಜರು ಅಂತ ಕರೀತಾರೆ. ಆ ರೀತಿ ಬೋವಿ ಅನ್ನೋದು ಉಪನಾಮ ಇದೆ. ಅದಕ್ಕಾಗಿ ಅವಾಗ ಆದೇಶದಲ್ಲಿ ಏನು ಬಿಡ್ತು? ಬೋವಿ ಅಂತ ಬಂದ್ಬಿಡ್ತು. ಆ ಬೋವಿ ಅಂತ ಬಂದಾಗ ಮಡ್ರಾಸ್ ಸರ್ಕಾರ ಅದು ಮೈಸೂರು ಪ್ರಾಂತದಾಗ ಪ್ರಾರಂಭ ಆಯಿತು. ಆವಾಗ ದೇವರಾಜ ವರಿಷ್ಠರು, ಸನ್ಮಾನ್ಯ ಶ್ರೀ ದೇವರಾಜ ಅರಸರು 1976ರಲ್ಲಿ ಎಲ್ಲ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಈ ಕಡೆ ಮಡ್ರಾಸ್ ಕರ್ನಾಟಕ ಇತ್ತು, ಎಲ್ಲ ಒಂದು ಗೂಡಿಸಿ ಕರ್ನಾಟಕದ ಏನು ರೂಲಿಂಗ್ ಬಂತು, ಜಾರಿಯಲ್ಲಿ ಬಂದು ಬಿಡ್ತು. ಅದಕ್ಕೆ ಅವರಿಗೆ ನಾವು ದೇವರಂತ ತಿಳ್ಕೋಬೇಕು. ಮೊದಲನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ತದನಂತರ ಡಿ ದೇವರಾಜ ಅರಸರು. ಪ್ರಾದೇಶಿಕವಾಗಿ ಏನದು ಸೀಮಿತ ಆಗಿತ್ತು, ಪ್ರತಿಬಂಧ ಇತ್ತು, ಅದೆಲ್ಲ ಸಡಿಲಿಕೆಯನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಕಲ್ಲು ಒಡ್ರಾಗಿರ್ಬೋದು, ಮಣ್ಣು ಒಡ್ರಾಗಿರ್ಬೋದು, ನಾಡು ತಿರುಗು ಒಡ್ರಾಗಿರ್ಬೋದು, ತುಡುಗು ಒಡ್ರಾಗಿರ್ಬೋದು, ಎಲ್ಲ ಒಡ್ರಿಗಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಬರೆದು ಇವತ್ತಿಗೆ ಎಲ್ಲ ಜಾತಿಗಳು 2013ರಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಡ್ರು ಬೇರೆಪ್ಪ, ಈ ಒಡ್ರು ಬೇಡ, ಎಲ್ಲ ಒಡ್ರಿಗೆ ಇರಬೇಕು ಅಂತೇಳಿ ಕೇಂದ್ರದಾಗೂ ಅದು ಈಗ ಇಂಪ್ಲಿಮೆಂಟ್ ಆಗಿ ಶಾಸನಬದ್ಧಾಗಿ ಬಂದದ. ಬೋವಿಗಳಂತ ಅದು ಆ ಬೆಸ್ತ ಸಮುದಾಯಕ್ಕಲ್ಲ, ನಾನು ಬೆಸ್ತ ಅಂದ್ರೆ ಇವರಿಗಿದೆ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ಹೇಳ್ತೀವಿ. ಇದು ಭಾಳ ಗಂಭೀರ ತಗೊಳ್ರಿ. ಎಲ್ಲ ಜಿಲ್ಲಾಧಿಕಾರಿಗಳು ಗಮನಿಸಬೇಕು. ಇದೆಲ್ಲ ಏನು ದುರುಪಯೋಗ ಪಡಿಸ್ಕೋಬಾರ್ದು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದನ್ನು ಕೂಡ ನಮ್ಮದು ಸಮಸ್ಯೆ ಇದೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀವಿ,
ಓವಿ ಅನ್ನೋದು ನಿಮ್ಮಲ್ಲಿ ಬಂದು ಉಗ್ರಪ್ಪ ಹೇಳಿದ್ರೆ ತಲೆ ಕೆಡಿಸ್ಕೊಳ್ರಿ. ಕೆಲವೊಂದು ವಿಡಿಯೋ ವೈರಲ್ ಆಗಿತ್ತು, ಹೇಳ್ತಿದ್ದ ಮೂಲ ವೈರಿ ಇವರೆಲ್ಲರೂ ಒಟ್ಟರು ಭಾಳ ಜನ ಹರಾರ, ಒಂದು 4-5 ಸಾವಿರ ಇವ್ರಿಗೆ ಕೂಡ ಇರ್ತದೆ. ಯಾಕಂತಂದ್ರೆ ದೇಶದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಕಾನೂನು ತಜ್ಞ, ಗೃಹ ಸಚಿವರು ಅವರು ಕೊಡ್ಲಕ್ಕ, ಅವ್ರ ಅಪ್ಪನ ಮನೆದ ಆಸ್ತಿ ಏನ್ರಿ ಇವರೆಲ್ಲ ಕೊಡ್ಲಕ್ಕ? ಏನಿದ್ರೆ ನಿಂದು ಹೊಲ ಕೊಡಪ್ಪ, ನಿನ್ನ ಮನೆ ಕೊಡು, ಏನಾದರೂ ದೋಚಿದ್ದು ದುಡ್ಡು ಇತ್ತಂದ್ರೆ ಅದು ಕೊಡು, ನಿಮ್ಗೆ ಸ್ವಾಗತ ಮಾಡ್ತೀವಿ, ಆದ್ರೆ ನಮ್ಮ ಸಮುದಾಯದ ಹಕ್ಕು ಕಸ್ಕೊಳಕ್ ಮಾಡಬೇಡ ಅಂತ ಹೇಳಿ ಅವ್ರಿಗೆ ಇನ್ನೊಂದು ಸಲ ಮನವಿ ಮಾಡ್ತೀವಿ. ಇಂಥ ಒಂದು ಅವಿವೇಕತನ ಮಾಡಬೇಡಪ್ಪ ನೀನು. ಹಿರಿಯರಿದ್ದಿ, ನನಗಿಂತ ದೊಡ್ಡ ಹಿರಿಯ ಮನುಷ್ಯ ಇದ್ದಿ, ನನಗೆ ಅಭಿಮಾನದ ನಿಮ್ಮ ಬಗ್ಗೆ ಅಂಥ ಕೆಲಸ ಮಾಡಬಾರ್ದು ಅಂತ ತಿಳ್ಕೊಂಡು ತಮ್ಮದು ಅದನ್ನು ಸಮಾಜ ಮುಖ್ಯಮಂತ್ರಿಗೆ ಕೊಡ್ತೀವಿ. ಮುಖ್ಯಮಂತ್ರಿ ಅವರು ಆದಷ್ಟು ಬೇಗ ನಮ್ಮ ಬೋವಿ ನಿಗಮಕ್ಕೆ, ಬೋವಿ ಒಟ್ಟರ ನಿಗಮ ಅಂತೇಳಿ ಅದು ಕೂಡ ನಮ್ಮ ಬೇಡಿಕೆ ಇದೆ. ಅದಾದ ನಂತರ ಉಳಿದಂಥ ಎಲ್ಲ ಬೇಡಿಕೆ ಕೂಡ ಈಡೇರಿಸಿ ತಿಳ್ಕೊಂಡು ನಾವು 2 ಲಕ್ಷ ಜನ ಅಲ್ಲಿ ಸೇರ್ಬೇಕಾಗ್ಯದ. ಜನ ಬಲ ಇದ್ದಾರೆ, ಎಲ್ಲರೂ ನಮಗೆ ಸಹಾಯ ಮಾಡ್ತಾರೆ. ಜನರು ನಾವು ಯಾರೂ ಹೋಗ್ಲಿಕ್ಕೆ ಸಮಾಜದವರಪ್ಪ ಅಂತಂದ್ರೆ ನಮ್ಗೆ ಯಾರೂ ಬೆಲೆ ಕೊಡೋಂಗಿಲ್ಲ. ನಮ್ಮ ವೈಯಕ್ತಿಕಗಳು ಏನಾದರೂ ಇಲ್ಲ, ನಮ್ಮ ಕುಲ ಬಾಂಧವ್ರದ್ದು ನಾವು ಮನೆಯಲ್ಲಿ ಹೋರಾಟ ಮಾಡೋಣ, ಬೀದಿಯಲ್ಲಿ ಹೋರಾಟ ಮಾಡೋಣ, ಎಲ್ಲಿಗೆ ಎಲ್ಲ ಕಡೆ ಹೋರಾಟ ಮಾಡೋಣ. ಆದರೆ ಒಗ್ಗಟ್ಟು ಅನ್ನೋದು ಪ್ರದರ್ಶನ ನಾವೆಲ್ಲರೂ ಮಾಡಬೇಕಂತೇಳಿ ಇಡೀ ನಮ್ಮ ಸಮುದಾಯಕ್ಕೆ, ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ನಾವು ಕೈ ಮುಗಿದವರೆಲ್ಲ ಪ್ರಾರ್ಥನೆ ಮಾಡ್ತೀವಿ. ಬಹುಸಂಖ್ಯಾತರು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ, ಗುರುಗಳದು ಕಾರ್ಯಕ್ರಮ, ಇವೆಲ್ಲ ರಕ್ತದಾನ ಆಗಿರ್ಬೋದು, ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಅವ್ರ ಹುಟ್ಟುಹಬ್ಬ ಆಗಿರ್ಬೋದು, ಅವರು ಪಟ್ಟಾಭಿಷೇಕ ಆಗಿರ್ಬೋದು, ಅವ್ರ ದೀಕ್ಷಾ ಲಾಂಛ ಆಗಿರ್ಬೋದು, ವಧುವರದ ಆಗಿರ್ಬೋದು, ಇವೆಲ್ಲವುಗಳ ನೆಪ ಮಾತ್ರಕ್ಕ. ಆದರೆ ಇಷ್ಟೆಲ್ಲ 2 ಲಕ್ಷ ಜನರದ್ದು ಆಸೆ ಈಡೇರಿಸದೆ ಮೂಲ ಉದ್ದೇಶದ ಆ ಉದ್ದೇಶ ಅವರಿಂದ ಮಾತ್ರ ಸಾಧ್ಯ ತಿಳ್ಕೊಂಡು ಅವ್ರ ಕರೆಗೆ ನಾವು ಮನ್ನಿಸಿ ಅವರಿಗೂ ಕಾಡೋ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳಿಗೂ ಕೂಡ ನಮ್ಮ ಸಮಾಜದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ ವಹಿಸಿ ತಮ್ಮೆಲ್ಲರಿಗೂ ಇನ್ನೊಂದ್ಸಲ ಅಭಿನಂದನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಂಥ ತಾವು ನಮ್ಗೆ ಭಾಳಷ್ಟು ಹೆಚ್ಚಿನ ಸಂಖ್ಯೆ ಸಹಾಯ ಮಾಡಬೇಕು, ಪ್ರಚಾರ ಕೊಡಬೇಕು, ಕಾನೂನಾತ್ಮಕವಾದಂಥ ಸಮಸ್ಯೆಗೆ ಪರಿಹಾರ ಉತ್ತರ ಸರಿಯಾಗಿ ತಾವು ಭರವಸೆಯಿಂದ ಉಲ್ಲೇಖ ಮಾಡಬೇಕು ತಿಳ್ಕೊಂಡು ಈಗ ಅಶೋಕ್ ಗುಮ್ಲೋಟಿ ಅವರು ಕೂಡ ತಮ್ಮ ಅಭಿಪ್ರಾಯ ಪತ್ರಿಕಾಗೋಷ್ಠಿ ಮುಖಾಂತರ ವ್ಯಕ್ತಪಡ್ತಾರೆ. ಧನ್ಯವಾದ. ಉದ್ದೇಶಿಸಿ ಬಹಳ ಪ್ರಮುಖವಾದಂಥ ವಿಚಾರ ಬೋವಿ ಜನೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದು ಬಂಡಿಯವರು ಹಾಗೂ ಒಡೆಯರವರು ಬಹಳ ಸವಿಸ್ತಾರವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇಷ್ಟೇ ಕಳಕಳಿ ಅವ್ರು ಏನು ಇವತ್ತಿನ ಉದ್ದೇಶ ಏನಿದೆ, ಚಿತ್ರದುರ್ಗದಲ್ಲಿ 19ನೇ ತಾರೀಕಿಗೆ ಇದೇ ಜುಲೈ 19ನೇ ತಾರೀಕಿಗೆ ದಯವಿಟ್ಟು ಕೂಡ 19ನೇ ತಾರೀಕಿಗೆ ಬೋವಿ ಜನೋತ್ಸವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದಾರೆ. ಅವರಿಗೆ ಪ್ರತಿಭಾ ಪುರಸ್ಕಾರದ ಜೊತೆಗೆ ಅವರಿಗಿಷ್ಟು ಹಣ ಸಂದಾಯ ಮಾಡಿ ಅವರಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಪ್ರೋತ್ಸಾಹ ನೀಡುವಂಥ ಕೆಲಸ ಆಗ್ತದೆ ಪೂಜ್ಯರಿಂದ ಮತ್ತು ನಮ್ಮ ನಾಯಕರಿಂದ. ಹಾಗಾಗಿ ನೀವೆಲ್ಲ ರೀತಿಯಿಂದ ಸಹಕಾರ ಕೂಡ ನಿಮ್ದಿರಬೇಕು. ಬಹಳಷ್ಟು ಸಂಖ್ಯೆಯಲ್ಲಿದ್ದೀರಿ ಬಿಜಾಪುರ ಜಿಲ್ಲೆಯಲ್ಲಿ. ಈಗಾಗಲೇ ಹಿರಿಯರು ಎಲ್ಲ ವಿಷಯಗಳನ್ನು ಪ್ರಸ್ತುತಪಡಿಸ್ಯಾರ, ಮತ್ತೆ ಮರಳಿ ನಾನು ಆ ವಿಷಯಕ್ಕೆ ಹೋಗಲ್ಲ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಎಲ್ಲ ರೀತಿ ತನು ಮನ ಮತ್ತು ಎಲ್ಲ ರೀತಿಯಿಂದ ನೀವು ಅಲ್ಲಿ ಯಾಕಂದರೆ ಪ್ರತಿ ಸಲ ಬಿಜಾಪುರ ಜಿಲ್ಲೆಯ ಮುಂಚೂಣಿಯಲ್ಲಿ ಇರ್ತದೆ. ಸಮಾಜದ ಸಂಘಟನೆಯಲ್ಲಾಗಿರ್ಬೋದು, ಸಮಾಜದ ಹೋರಾಟಗಳಲ್ಲಾಗಿರ್ಬೋದು, ಯಾವುದೇ ಗುರುಗಳ ಒಂದು ಧಾರ್ಮಿಕ ವಿಚಾರದಲ್ಲಾಗ್ಬೋದು, ಬಿಜಾಪುರ ಜಿಲ್ಲೆ ಅತ್ಯಂತ ಉತ್ಸುಕರಾಗಿ ಯಶಸ್ವಿ ಮಾಡದೆ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇರ್ತದೆ. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರತಕ್ಕಂಥದ್ದು ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಬಹಳ ಪ್ರಮುಖವಾಗಿತ್ತು ಇವತ್ತು ನಮ್ಮ ಒಡೆಯರವರು ಹೇಳಿದರು, ಆ ವ್ಯಕ್ತಿ ಇವತ್ತು ಅಧಿಕಾರದಲ್ಲಿದ್ದಾನೆ, ಅದು ಸಾಕಾರೋ ಇನ್ನೊಂದು ಮುನ್ನೊಂದು ಎಲ್ಲಿ ಅಧಿಕಾರದಲ್ಲಿದ್ದಾನ, ಕೂಡಲೇ ಅವನಿಗೆ ಜಿಲ್ಲಾಧಿಕಾರಿಗಳು ಕೂಡ ಅವನಿಗೆ ವಜಾ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಕಾರ್ಯರೂಪಕ್ಕೆ ಬರಬೇಕು, ಕಾನೂನು ಚೌಕಟ್ಟಿಗೆ ಬರಬೇಕು. ಯಾವುದೇ ಅಧಿಕಾರದಲ್ಲಿಯೂ ಕೂಡ ಅದು ವಜಾಗೊಂಡಿದೆ, ಅದ್ರ ಪ್ರಕಾರ ಬರೀ ಪತ್ರಿಕೆಯಲ್ಲಿ ಇರಬಾರ್ದು, ಅವನ್ನ ಪೂರ್ತಿ ಆ ಕೆಲಸದಿಂದ ಕೈ ಬಿಡಬೇಕಂತ ಕೂಡ ಇವತ್ತಿನ ಸಮಾಜದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಅದಾಗದೆ ಹೋದರೆ ಇನ್ನೂ ಕಾನೂನು ನಾಳೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಮುಂದೆ ಇದನ್ನು ನಮ್ಮ ಸಿದ್ದು ಬಂಡಿಯವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಮತ್ತು ಅವೆಲ್ಲ ಜಿಲ್ಲೆಗಳ ಜೊತೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿ ಏನು ಇಸ್ಕೊಂಡಿದ್ದಾರೆ, ಇವ್ರ ನೇತೃತ್ವದಲ್ಲಿ ಅವೆಲ್ಲ ಏನು ಸದಸ್ಯರಿದ್ದೀವಿ. ನಮ್ಮದು ಕೂಡ ಒಕ್ಕೂಟದಿಂದ ಗುರುಗಳಿಗೆ ನಮ್ಮ ಸಮಾಜದ ಪ್ರಮುಖ ಮುಖಂಡರಿಗೂ ಕೂಡ ಒತ್ತಾಯ ಮಾಡೋದ್ರ ಮುಖಾಂತರ ಅಲ್ಲಿ ಸೇರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೊಡ್ತಕ್ಕಂಥ ಮನವಿ ನಮ್ಮ ಸಮಾಜದ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ನೇಮಕಾತಿಯಲ್ಲಿರ್ಬೋದು, ಏನೇ ನಮಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರ್ಬೋದು, ಎಲ್ಲವನ್ನ ಕ್ರೋಢೀಕರಿಸಿ ಒಂದ್ಸಲ ಏನು ಕೊಡ್ತೀವಿ
ಅದರಲ್ಲಿ ಕೂಡ ಇದು ಒಂದು ಒತ್ತಾಯ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ಇವತ್ತು ಪತ್ರಿಕಾ ಮುಖಾಂತರ ಹೇಳೋದ್ರ ಜೊತೆಗೆ ಬಹಳಷ್ಟು ಸಂಖ್ಯೆ ಇವತ್ತು ಆಲ್ರೆಡಿ 17 ಮತ್ತು 28 ಮತ್ತು 40ರ ವರ್ಧಂತೋತ್ಸವದ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ದಯವಿಟ್ಟು ಇನ್ನೊಮ್ಮೆ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಹಿರಿಯರಿಬ್ಬರು ಏನೇ ನಿಮಗೆಲ್ಲ ಸ್ಪಷ್ಟೀಕರಣ ಕೊಟ್ಟಾರ ಆ ಸ್ಪಷ್ಟೀಕರಣಕ್ಕೆ ಸ್ಪಂದಿಸಿ ನಮಗೆಲ್ಲ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂತಕ್ಕಂಥದ್ದನ್ನು ಇಡೀ ಬಿಜಾಪುರ ಜಿಲ್ಲೆಯ ಓಬಿ ಸಮಾಜದ ಬಂಧುಗಳಿಗೆ ಮುಂದೆ ಕೂತಿರ್ತಕ್ಕಂಥವ್ರು ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು